ಮದುವೆಗೆ ಒಪ್ಪಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಹಿಂದೂ ಮಹಿಳೆಯ ಹತ್ಯೆ ನಡೆದಿದೆ. ಅನ್ಯ ಧರ್ಮೀಯ ಯುವಕನಿಂದ ರಂಜಿತಾ ಮರ್ಡರ್ ಆಗಿದ್ದಾರೆ. ಯಲ್ಲಾಪುರದಲ್ಲಿ ರಫೀಕ್ ಎಂಬಾತನಿಂದ ಈ ಕೃತ್ಯ ನಡೆದಿರೋದು. ಮದುವೆಗೆ ಒಪ್ಪಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ರಫೀಕ್ ರಂಜಿತಾಳನ್ನ ಕೊಲೆ ಮಾಡಿದ್ದಾನೆ ಅನ್ನೋ ಮಾಹಿತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಸಂಘಟನೆಗಳು ಈಗ ಯಲ್ಲಾಪುರ ಬಂದ್ಗೆ ಕರೆ ಕೊಟ್ಟಿದೆ. ಪಟ್ಟಣದಲ್ಲಿ ಪೊಲೀಸರು ಕೂಡ ಮೊಕ್ಕಾಂ ಹೂಡಿದ್ದಾರೆ, ಭದ್ರತೆಯನ್ನು ಒದಗಿಸಿದ್ದಾರೆ. ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಇವತ್ತು ಬಂದ್ ಮಾಡ್ತೀವಿ ಅನ್ನುವಂಥ ಪಟ್ಟಣ ಹಿಡಿದಿರುವುದು ವಿಎಚ್ಪಿ, ಅದರ ಜೊತೆಗೆ ಹಿಂದೂ ಸಂಘಟನೆಗಳು. ಮದುವೆಗೆ ಒಪ್ಪಿಲ್ಲ ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ರಂಜಿತಾ ಅನ್ನುವಂಥ ಯುವತಿಯ ಹತ್ಯೆ ನಡೆದಿದೆ. ಮದುವೆಗೆ ನಿರಾಕರಿಸಿದ್ಲು ಅನ್ನೋ ಕಾರಣಕ್ಕಾಗಿ ನಡು ರಸ್ತೆಯಲ್ಲೇ ಚಾಕು ಇರಿದು ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ರಫೀಕ್. ಆ ಫೋಟೋದಲ್ಲಿ ಗಮನಿಸ್ತಾ ಇದೀವಲ್ಲ, ಆತನೇ ಆರೋಪಿ ರಫೀಕ್. ಪ್ರಿಯಕರನೇ ಈ ಮಹಿಳೆಯನ್ನ ನಡು ರಸ್ತೆಯಲ್ಲಿ ಚಾಕುವಿನಿಂದ ಇರಿದು ಬರ್ಬರವಾಗಿ ಹತ್ಯೆ ಮಾಡಿರೋದು. ಈತ ಯಲ್ಲಾಪುರ ಪಟ್ಟಣದ ನಿವಾಸಿ. 10 ವರ್ಷಗಳ ಹಿಂದೆ ಆಕೆ ವಿಚ್ಛೇದನವನ್ನ ಪಡೆದಿದ್ಲು, ಮಗುವಿನೊಂದಿಗೆ ವಾಸ ಇದ್ಲು, ಜೊತೆಗೆ ಕೆಲಸ ಮಾಡ್ಕೊಂಡು ಜೀವನ ನಡೆಸ್ಕೊಳ್ತಾ ಇದ್ಲು. ಆದ್ರೆ ಈ ಸಂದರ್ಭದಲ್ಲಿ ರಫೀಕ್, ಆತನ ಪರಿಚಯ, ಆನಂತರ ಗೆಳೆತನ, ನಂತರ ಪ್ರೀತಿ, ಆನಂತರ ಮದುವೆಗೆ ಒಪ್ಪಿಲ್ಲ ಅನ್ನೋ ಕಾರಣಕ್ಕಾಗಿ ಆಕೆಯನ್ನೇ ಬರ್ಬರವಾಗಿ ಭೀಕರವಾಗಿ ಚಾಕುವಿನಿಂದ ಇರಿದು ಹತ್ಯೆ ಮಾಡಿದ್ದಾನೆ. ಮದುವೆಯ ಒತ್ತಡವೇ ಇದಕ್ಕೆ ಮುಳುವಾಯ್ತಾ ಅನ್ನೋ ಪ್ರಶ್ನೆ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಈ ಹತ್ಯೆಗೆ ಸಂಬಂಧಪಟ್ಟಂತೆ ಹಿಂದೂ ಸಂಘಟನೆಗಳು ಈಗ ಪಟ್ಟು ಹಿಡಿದಿದೆ. ಜೊತೆಗೆ ಇವತ್ತು ಬಂದ್ಗೂ ಕೂಡ ಕರೆ ಕೊಟ್ಟಿದೆ. ಒಬ್ಬ ಹಿಂದೂ ಹುಡುಗಿಗೆ ಮುಸಲ್ಮಾನ ಹೇಗೆ ಆಕಳನ್ನು ಕೊಯ್ತಾರೆ ಹಾಗೆ ಕುತ್ತಿಗೆಯನ್ನು ಕೊಯ್ದು ಬಿಟ್ಟಿದ್ದಾರೆ. ಈಗ ಹುಬ್ಬಳ್ಳಿಗೆ ಕೆಎಂಸಿ ಬರ್ಬೇಕಾದ್ರೆ ಕಲ್ಗಡ್ಡಿ ಹತ್ರ ಆಕೆ ಕಲಾಸಾಗಿದ್ದಾಳೆ. ಈಗ ಹುಬ್ಬಳ್ಳಿ ಶವಾಗಾರಲ್ಲಿ ಇದ್ದಾಳೆ. ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ನಡೀತಾ ಇದೆ ನಮ್ಮ ಸಂಘಟನೆಯಲ್ಲಿ. ನಾಳೇನು ಯಲ್ಲಾಪುರದಲ್ಲಿ ಮತ್ತು ಬಜರಂಗ ದಳ, ಶ್ರೀರಾಮ್ ಸೇನೆ ಎಲ್ಲ ಹಿಂದೂ ಪರ ಸಂಘಟನೆಯಿಂದ ಯಲ್ಲಾಪುರ ಬಂದ್ ಕರೆ ಕೊಡಲಾಗಿದೆ ಅಂತ ಮಾಹಿತಿ ಇದೆ. ನಮ್ಮ ಹಿರಿಯರು ಕೂಡ ಮಾತಾಡಿ ಈಗ ನಾವು ಮುಂದಿನ ಹೋರಾಟ ಹುಬ್ಬಳ್ಳಿಯಲ್ಲಿ ಏನ್ ಮಾಡಬೇಕು ಅನ್ನೋದು ನಮ್ಮ ಹಿರಿಯರು ಕೂಡ ಮಾತಾಡಿ ತಿಳಿಸ್ತಾರೆ. ಒಬ್ಬ ಹಿಂದೂ ಹುಡುಗಿಗೆ ಒಂದು ಹಿಂದೂ ಹುಡುಗಿಯ ಅಮಾನುಷವಾಗಿ ಕೊಲೆ ಆಗಿದೆ. ರಫೀಕ್ ಅನ್ನುವಂಥ ಒಬ್ಬ ವ್ಯಕ್ತಿ ಕೊಲೆ ಮಾಡಿದ್ದಾನೆ. ಆ ಹೆಣ್ಮಗಳು ಮದುವೆ ಆಗಿದ್ದಳು, ಒಂದು ಮಗು ಇದೆ. ಈ ರೀತಿಯ ಅನೈತಿಕ ಸಂಬಂಧದ ಮೂಲಕ ಅವಳ ಕೊಲೆಯನ್ನ ಮಾಡಿದ್ದಾನೆ ಅನ್ನುವಂಥದ್ದು ಮಾಹಿತಿ ಬಂದಿದೆ. ಇನ್ನೂವರೆಗೆ ಆ ಕೊಲೆಗಾರರನ್ನ ಬಂಧನ ಮಾಡಿಲ್ಲ. ಆ ಕೊಲೆಗಾರನ ಮನೆಯಲ್ಲಿ ಇರುವಂತಹ ವ್ಯಕ್ತಿಗಳನ್ನ ಅವರನ್ನ ಬಂಧನ ಮಾಡಿ ಎನ್ಕ್ವೈರಿ ಮಾಡಿದ್ರೆ ಗೊತ್ತಾಗತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಮುಸ್ಲಿಂ ಅಂದ ತಕ್ಷಣನೇ ಹಿಂದೇಟು ಹಾಕುವಂತಹ ಪ್ರವೃತ್ತಿ, ಈ ಮಾನಸಿಕತೆ ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾಗ ಮಾಡಬಾರದು. ನ್ಯಾಯ ಕಾನೂನು ಏನ್ ಹೇಳುತ್ತೆ ಅದನ್ನ ಪರಿಪಾಲನೆ ಮಾಡುವಂತಹ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಒಂದು ಹಿಂದೂ ಹುಡುಗಿಯ ಅವನು ಇದಕ್ಕಿಂತ ಮುಂಚೆ ನನ್ನ ತಂಗಿಗೆ ಬೆನ್ನು ಹಿಡಿದು ಒಂದು 2-3 ತಿಂಗಳಿಂದ ಟಾರ್ಚರ್ ಕೊಡ್ತಾ ಇದ್ದಂತೆ. ಲವ್ ಮಾಡು, ನಾ ಮದುವೆ ಆಗ್ತೇನೆ, ಹಿಂದೂರೊಳಗೆ ಬರ್ತೇನೆ ಅಂತೇಳಿ ಟಾರ್ಗೆಟ್ ಲೆಕ್ಕಕ್ಕೆ ಮಾಡ್ತಾ ಇದ್ದಂತೆ. ಅದಾದ ನಂತರ ಇವ್ರು ನನಗೆ ಮನೆಯಲ್ಲಿ ವಿಚಾರ ಹೇಳಿಲ್ಲ. ಯಾಕಂತಂದ್ರೆ ನಾನು ಅಕಸ್ಮಾತ್ ಆಗಿ ಅವನಿಗೆ ಏನಾದ್ರು ಮಾಡ್ತೇನೋ ಅನ್ಕೊಂಡು ಹೇಳಿ ಆ ಒಂದು ಕಾರಣಕ್ಕೆ ನನಗೆ ಮನೆಯಲ್ಲಿ ವಿಚಾರ ಹೇಳಿಲ್ಲ. ಆದ್ರೂ ನನಗೆ ಈಗ ಸದ್ಯ ಒಂದು 15 ದಿನದ ಹಿಂದೆ ಅನ್ನೊಂದು ನಂಬರಿಂದ ಪದೇ ಫೋನ್ ಬರ್ತಾ ಇತ್ತು ನನ್ನ ತಂಗಿಗೆ. ಯಾರು ಫೋನು, ಇಷ್ಟೆಲ್ಲ ಫೋನ್ ಬರ್ತಾ ಇದೆ, ಸೈಲೆಂಟ್ ಮಾಡ್ತಾ ಇದೆ ಅನ್ಕೊಂಡು ನಾನು ಫೋನ್ ಪಿಕ್ ಮಾಡಿದಾಗ ಇವನ್ ಫೋನ್ ಮಾಡಿದಾಗ ನಾನು ಜೋರ್ ಮಾಡಿದೆ. ಅವಾಗ ದಬಾಯಿಸಿದಾಗ ಅವ ಏನಂತಂದ, ಆಮೇಲೆ ಇಲ್ಲ ಮತ್ತೊಂದ್ಸಲ ಮಾಡಲ್ಲ ಅನ್ಕೊಂಡು ಮತ್ತೊಂದು ಡೈರೆಕ್ಟ್ ಆಗಿ ಬಿಟ್ಟೆ. ಆಮೇಲೆ ಡೈರೆಕ್ಟ್ ಆಗಿ ಭೇಟಿಯಾಗಿ ಇಲ್ಲ ನಾನು ಮತ್ತೆ ಆ ತರ ಮಾಡಬಾರ್ದು, ತಪ್ಪಾಯ್ತು ಅನ್ಕೊಂಡು ಹೇಳಿ ರಿಕ್ವೆಸ್ಟ್ ಎಲ್ಲ ಮಾಡ್ಕೊಂಡು ಆಯ್ತು ಅಂತ ನಾನು ಬಿಟ್ಟೆ. ಅದಾದ ನಂತರ ನಾನು ಮತ್ತೆ ಈಗೆಲ್ಲ ಸಾರಿ ಕೇಳಿದಾನೆ, ಎಲ್ಲ ಕೇಳಿದಾನೆ, ಈ ವಿಚಾರ ಇಲ್ಲೇ ಮುಗ್ಸಾಕುವ ಅಂದ್ಕೊಂಡು ಹೇಳಿ ನಾನು ಮತ್ತೆ ಮದುವೆಗೆ ಒಪ್ಪಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಹಿಂದೂ ಮಹಿಳೆಯ ಹತ್ಯೆ ನಡೆದಿದೆ. ಅನ್ಯ ಧರ್ಮೀಯ ಯುವಕನಿಂದ ರಂಜಿತಾ ಮರ್ಡರ್ ಆಗಿದ್ದಾರೆ. ಯಲ್ಲಾಪುರದಲ್ಲಿ ರಫೀಕ್ ಎಂಬಾತನಿಂದ ಈ ಕೃತ್ಯ ನಡೆದಿರೋದು. ಮದುವೆಗೆ ಒಪ್ಪಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ರಫೀಕ್ ರಂಜಿತಾಳನ್ನ
ಕೊಲೆ ಮಾಡಿದಾನೆ ಅನ್ನೋ ಮಾಹಿತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಸಂಘಟನೆಗಳು ಈಗ ಯಲ್ಲಾಪುರ ಬಂದ್ಗೆ ಕರೆ ಕೊಟ್ಟಿದೆ. ಪಟ್ಟಣದಲ್ಲಿ ಪೊಲೀಸರು ಕೂಡ ಮೊಕ್ಕಾಂ ಹೂಡಿದ್ದಾರೆ, ಭದ್ರತೆಯನ್ನು ಒದಗಿಸಿದ್ದಾರೆ. ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಇವತ್ತು ಬಂದ್ ಮಾಡ್ತೀವಿ ಅನ್ನುವಂಥ ಪಟ್ಟಣ ಹಿಡಿದಿರುವುದು ವಿಎಚ್ಪಿ, ಅದರ ಜೊತೆಗೆ ಹಿಂದೂ ಸಂಘಟನೆಗಳು. ಮದುವೆಗೆ ಒಪ್ಪಿಲ್ಲ ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ರಂಜಿತಾ ಅನ್ನುವಂಥ ಯುವತಿಯ ಹತ್ಯೆ ನಡೆದಿದೆ. ಮದುವೆಗೆ ನಿರಾಕರಿಸಿದ್ಲು ಅನ್ನೋ ಕಾರಣಕ್ಕಾಗಿ ನಡು ರಸ್ತೆಯಲ್ಲೇ ಚಾಕು ಇರಿದು ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ರಫೀಕ್. ಆ ಫೋಟೋದಲ್ಲಿ ಗಮನಿಸ್ತಾ ಇದೀವಲ್ಲ, ಆತನೇ ಆರೋಪಿ ರಫೀಕ್. ಪ್ರಿಯಕರನೇ ಈ ಮಹಿಳೆಯನ್ನ ನಡು ರಸ್ತೆಯಲ್ಲಿ ಚಾಕುವಿನಿಂದ ಇರಿದು ಬರ್ಬರವಾಗಿ ಹತ್ಯೆ ಮಾಡಿರೋದು. ಈತ ಯಲ್ಲಾಪುರ ಪಟ್ಟಣದ ನಿವಾಸಿ. 10 ವರ್ಷಗಳ ಹಿಂದೆ ಆಕೆ ವಿಚ್ಛೇದನವನ್ನ ಪಡೆದಿದ್ಲು, ಮಗುವಿನೊಂದಿಗೆ ವಾಸ ಇದ್ಲು, ಜೊತೆಗೆ ಕೆಲಸ ಮಾಡ್ಕೊಂಡು ಜೀವನ ನಡೆಸ್ಕೊಳ್ತಾ ಇದ್ಲು. ಆದ್ರೆ ಈ ಸಂದರ್ಭದಲ್ಲಿ ರಫೀಕ್, ಆತನ ಪರಿಚಯ, ನಂತರ ಗೆಳೆತನ, ನಂತರ ಪ್ರೀತಿ, ನಂತರ ಮದುವೆಗೆ ಒಪ್ಪಿಲ್ಲ ಅನ್ನೋ ಕಾರಣಕ್ಕಾಗಿ ಆಕೆಯನ್ನೇ ಬರ್ಬರವಾಗಿ ಭೀಕರವಾಗಿ ಚಾಕುವಿನಿಂದ ಇರಿದು ಹತ್ಯೆ ಮಾಡಿದ್ದಾನೆ. ಮದುವೆಯ ಒತ್ತಡವೇ ಇದಕ್ಕೆ ಮೂಲವಾಯ್ತಾ ಅನ್ನೋ ಪ್ರಶ್ನೆ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಈ ಹತ್ಯೆಗೆ ಸಂಬಂಧಪಟ್ಟಂತೆ ಹಿಂದೂ ಸಂಘಟನೆಗಳು ಈಗ ಪಟ್ಟು ಹಿಡಿದಿದೆ. ಜೊತೆಗೆ ಇವತ್ತು ಬಂದ್ಗೂ ಕೂಡ ಕರೆ ಕೊಟ್ಟಿದೆ. ಒಬ್ಬ ಹಿಂದೂ ಹುಡುಗಿಗೆ ಮುಸಲ್ಮಾನ ಹೇಗೆ ಆಕಳನ್ನು ಕೊಯ್ತಾರೆ ಹಾಗೆ ಕುತ್ತಿಗೆಯನ್ನು ಕೊಯ್ದು ಬಿಟ್ಟಿದ್ದಾರೆ. ಈಗ ಹುಬ್ಬಳ್ಳಿಗೆ ಕೆಎಂಸಿ ಬರ್ಬೇಕಾದ್ರೆ ಕಲ್ಗಡ್ಡಿ ಹತ್ರ ಆಕೆ ಕಲಾಸ್ ಆಗಿದ್ದಾಳೆ. ಈಗ ಹುಬ್ಬಳ್ಳಿ ಶವಾಗಾರಲ್ಲಿ ಇದ್ದಾಳೆ. ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ನಡೀತಾ ಇದೆ ನಮ್ಮ ಸಂಘಟನೆಯಲ್ಲಿ. ನಾಳೇನು ಯಲ್ಲಾಪುರದಲ್ಲಿ ಮತ್ತು ಬಜರಂಗ ದಳ, ಶ್ರೀರಾಮ್ ಸೇನೆ ಎಲ್ಲ ಹಿಂದೂ ಪರ ಸಂಘಟನೆಯಿಂದ ಯಲ್ಲಾಪುರ ಬಂದ್ ಕರೆ ಕೊಡಲಾಗಿದೆ ಅಂತ ಮಾಹಿತಿ ಇದೆ. ನಮ್ಮ ಹಿರಿಯರು ಕೂಡ ಮಾತಾಡಿ ಈಗ ನಾವು ಮುಂದಿನ ಹೋರಾಟ ಹುಬ್ಬಳ್ಳಿಯಲ್ಲಿ ಏನ್ ಮಾಡಬೇಕು ಅನ್ನೋದು ನಮ್ಮ ಹಿರಿಯರು ಕೂಡ ಮಾತಾಡಿ ತಿಳಿಸ್ತಾರೆ. ಒಬ್ಬ ಹಿಂದೂ ಹುಡುಗಿಗೆ ಒಂದು ಹಿಂದೂ ಹುಡುಗಿಯ ಅಮಾನುಷವಾಗಿ ಕೊಲೆ ಆಗಿದೆ. ರಫೀಕ್ ಅನ್ನುವಂಥ ಒಬ್ಬ ವ್ಯಕ್ತಿ ಕೊಲೆ ಮಾಡಿದ್ದಾರೆ. ಆ ಹೆಣ್ಮಗಳು ಮದುವೆ ಆಗಿದ್ದು, ಒಂದು ಮಗು ಇದೆ. ಈ ರೀತಿಯ ಅನೈತಿಕ ಸಂಬಂಧದ ಮೂಲಕ ಅವಳ ಕೊಲೆಯನ್ನ ಮಾಡಿದ್ದಾನೆ ಅನ್ನುವಂಥದ್ದು ಮಾಹಿತಿ ಬಂದಿದೆ. ಇನ್ನೂವರೆಗೆ ಆ ಕೊಲೆಗಾರರನ್ನ ಬಂಧನ ಮಾಡಿಲ್ಲ. ಆ ಕೊಲೆಗಾರನ ಮನೆಯಲ್ಲಿ ಇರುವಂತಹ ವ್ಯಕ್ತಿಗಳನ್ನ ಅವರನ್ನ ಬಂಧನ ಮಾಡಿ ಎನ್ಕ್ವೈರಿ ಮಾಡಿದ್ರೆ ಗೊತ್ತಾಗತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಮುಸ್ಲಿಂ ಅಂದ ತಕ್ಷಣನೇ ಹಿಂದೇಟು ಹಾಕುವಂತಹ ಪ್ರವೃತ್ತಿ, ಈ ಮಾನಸಿಕತೆ ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾಗ ಮಾಡಬಾರದು. ನ್ಯಾಯ ಕಾನೂನು ಏನ್ ಹೇಳುತ್ತೆ ಅದನ್ನ ಪರಿಪಾಲನೆ ಮಾಡುವಂತಹ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಒಂದು ಹಿಂದೂ ಹುಡುಗಿಯ ಅವನು ಇದಕ್ಕಿಂತ ಮುಂಚೆ ನನ್ನ ತಂಗಿಗೆ ಬೆನ್ನು ಹಿಡಿದು ಒಂದು 2-3 ತಿಂಗಳಿಂದ ಟಾರ್ಚರ್ ಕೊಡ್ತಾ ಇದ್ದಂತೆ. ಲವ್ ಮಾಡು, ನಾ ಮದುವೆ ಆಗ್ತೇನೆ, ಹಿಂದೂರೊಳಗೆ ಬರ್ತೇನೆ ಅಂತೇಳಿ ಟಾರ್ಗೆಟ್ ಲೆಕ್ಕಕ್ಕೆ ಮಾಡ್ತಾ ಇದ್ದಂತೆ. ಅದಾದ ನಂತರ ಇವ್ರು ನನಗೆ ಮನೆಯಲ್ಲಿ ವಿಚಾರ ಹೇಳಿಲ್ಲ. ಯಾಕಂತಂದ್ರೆ ನಾನು ಅಕಸ್ಮಾತ್ ಆಗಿ ಅವನಿಗೆ ಏನಾದ್ರು ಮಾಡ್ತೇನೋ ಅನ್ಕೊಂಡು ಹೇಳಿ ಆ ಒಂದು ಕಾರಣಕ್ಕೆ ನನಗೆ ಮನೆಯಲ್ಲಿ ವಿಚಾರ ಹೇಳಿಲ್ಲ. ಆದ್ರೂ ನನಗೆ ಈಗ ಸದ್ಯ ಒಂದು 15 ದಿನದ ಹಿಂದೆ ಅನ್ನೊಂದು ನಂಬರಿಂದ ಪದೇ ಫೋನ್ ಬರ್ತಾ ಇತ್ತು ನಮ್ಮ ತಂಗಿಗೆ. ಯಾರು ಫೋನು, ಇಷ್ಟೆಲ್ಲ ಫೋನ್ ಬರ್ತಾ ಇದೆ, ಸೈಲೆಂಟ್ ಮಾಡ್ತಾ ಇದೆ ಅನ್ಕೊಂಡು ನಾನು ಫೋನ್ ಪಿಕ್ ಮಾಡಿದಾಗ ಇವನ್ ಫೋನ್ ಮಾಡಿದಾಗ ನಾನು ಜೋರ್ ಮಾಡಿದೆ. ಅವಾಗ ದಬಾಯಿಸಿದಾಗ ಅವ ಏನಂತಂದ, ಆಮೇಲೆ ಇಲ್ಲ ಮತ್ತೊಂದ್ಸಲ ಮಾಡಲ್ಲ ಅನ್ಕೊಂಡು ಮತ್ತೊಂದು ಡೈರೆಕ್ಟ್ ಆಗಿ ಬಿಟ್ಟೆ. ಆಮೇಲೆ ಡೈರೆಕ್ಟ್ ಆಗಿ ಭೇಟಿಯಾಗಿ ಇಲ್ಲ ನಾನು ಮತ್ತೆ ಆ ತರ ಮಾಡಬಾರ್ದು, ತಪ್ಪಾಯ್ತು ಅನ್ಕೊಂಡು ಹೇಳಿ ರಿಕ್ವೆಸ್ಟ್ ಎಲ್ಲ ಮಾಡ್ಕೊಂಡು ಆಯ್ತು ಅಂತ ನಾನು ಬಿಟ್ಟೆ. ಅದಾದ ನಂತರ ನಾನು ಮತ್ತೆ ಈಗೆಲ್ಲ ಸಾರಿ ಕೇಳಿದಾನೆ, ಎಲ್ಲ ಕೇಳಿದಾನೆ, ಈ ವಿಚಾರ ಇಲ್ಲೇ ಮುಗ್ಸಾಕುವ ಅಂದ್ಕೊಂಡು ಹೇಳಿ ನಾನು ಮತ್ತೆ